ನೀವು ವೆಜಿಟೇರಿಯನ್ ಹಾಕಿದ್ದು ಪನ್ನೀರ್ ತಿನ್ನಲು ಮನಸ್ಸಾಗಿದ್ದರೆ ಈ ಥರ ಪನ್ನೀರ್ ವೆಜ್ ಬಿರಿಯಾನಿ ಮಾಡಿ ತಿನ್ನಿ, ತುಂಬ ಟೇಸ್ಟಿಯಾಗಿರ್ತದೆ. ಬನ್ನಿ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋ ಬನ್ನಿ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇವತ್ತು ನಾನು ಪನ್ನೀರ್ ವೆಜ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1 ಕ್ಯಾರೆಟ್, 7-8 ಬೀನ್ಸ್ ಮತ್ತು ಸ್ವಲ್ಪ ಬಟಾಣಿ ತಗೊಂಡಿದ್ದೀನಿ. ಇವೆಲ್ಲವನ್ನು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ. ಇದಕ್ಕೇನೆ 2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಬೇಕು. 2 ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಹಾಕೊಳ್ತಿದ್ದೀನಿ. ಸ್ವಲ್ಪ ಅರಿಶಿಣ, 1 ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ತಿದ್ದೀನಿ. 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಹಸಿರು ಮೆಣಸನ್ನು ಜಜ್ಕೊಂಡು ಇಟ್ಟಿದ್ದೀನಿ, ಇದನ್ನು ಹಾಕೊಳ್ತಿದ್ದೀನಿ. 1 ಕಪ್ ಆಗುವಷ್ಟು ಮೊಸರು ಹಾಕೊಳ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕಟ್ ಮಾಡಿದ್ದು ಹಾಕೊಂಡಿದ್ದೀನಿ. 3 ಈರುಳ್ಳಿಯನ್ನು ಡೀಪ್ ಫ್ರೈ ಮಾಡ್ಕೊಂಡು ಇಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ಅರ್ಧ ಭಾಗದಷ್ಟು ಇದಕ್ಕೆ ಹಾಕೊಳ್ತಿದ್ದೀನಿ, ಮತ್ತೆ ಅರ್ಧ ಭಾಗ ನಾವು ಲಾಸ್ಟ್ಗೆ ಹಾಕೊಳ್ಬೇಕಾಗ್ತದೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು 30 ನಿಮಿಷ ಆಗುವಷ್ಟು ರೆಸ್ಟಿಗೆ ಬಿಡಬೇಕು ಇದನ್ನು. ಇವಾಗ ಪಾತ್ರೆಗೆ ನೀರು ಬಾಯ್ಲ್ ಆಗಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ 1 ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ತಿದ್ದೀನಿ. ಇದಕ್ಕೇನೆ 3 ಏಲಕ್ಕಿ, ಸ್ವಲ್ಪ ಕರಿಮೆಣಸು, ಜೀರಿಗೆ, ಚಕ್ಕೆ ಮತ್ತು 2 ತೇಜ್ಪತ್ತ ಹಾಕೊಳ್ತಿದ್ದೀನಿ. ಹಾಗೂ 3 ಸ್ಲೈಸಸ್ ಲಿಂಬೆಹಣ್ಣು ಹಾಕೊಳ್ತಿದ್ದೀನಿ. ಲಿಂಬೆಹಣ್ಣು ಸ್ಲೈಸಸ್ ಹಾಕೊಳ್ಳೋದ್ರಿಂದ ರೈಸ್ ಬಿಡಿ ಬಿಡಿಯಾಗಿ ಬರ್ತದೆ. ನೀರು ಬಾಯ್ಲ್ ಆಗ್ತುಂಟು. ಇಲ್ಲಿ ನಾನು 2 ಲೋಟ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ. ಇದು ಬಾಸುಮತಿ ಅಕ್ಕಿ, ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಇವಾಗ 10 ನಿಮಿಷ ಆಗುವಷ್ಟು ಬೇಯಿಸ್ಕೊಳ್ಬೇಕಾಗ್ತದೆ. ಇವಾಗ ರೈಸ್ ಎಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಈಗ ನೀರನ್ನೆಲ್ಲ ಸೋಸ್ಕೊಳ್ಬೇಕು. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದ ಪನ್ನೀರ್ ಹಾಕ್ಕೊಳ್ತಿದ್ದೀನಿ. ಇದನ್ನೀಗ 1 ನಿಮಿಷ ಆಗುವಷ್ಟು ಫ್ರೈ ಮಾಡ್ಕೊಳ್ಬೇಕು. ಪನ್ನೀರೆಲ್ಲ ಫ್ರೈ ಆಗಿದೆ. ಇದನ್ನು ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ. ಈಗ ಇದೇ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೀನಿ. ಹಾಗೂ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದ ವೆಜ್ಜೀಸ್ ಎಲ್ಲ ಹಾಕ್ಕೊಳ್ತಿದ್ದೀನಿ. ಈಗ ವೆಜ್ಜೀಸ್ ಎಲ್ಲ ತುಪ್ಪದೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 2 ನಿಮಿಷ ಆಗುವಷ್ಟು ಹೀಗೇ ಫ್ರೈ ಮಾಡ್ಕೊಳ್ಬೇಕು. ಈ ಉಳಿದ ಮಸಾಲಕ್ಕೆ 1 ಲೋಟ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಆಗೋ ತನಕ ಬೇಯಿಸ್ಕೊಳ್ಬೇಕು. 10 ನಿಮಿಷ ಆಗಿದೆ. ವೆಜ್ಜೀಸ್ ಎಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಪನ್ನೀರ್ ಹಾಕ್ಕೊಳ್ತಿದ್ದೀನಿ. ಹಾಗೂ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಮೇಲೆ ರೈಸ್ ಹಾಕ್ಕೊಳ್ತಿದ್ದೀನಿ. ರೈಸ್ ಮೇಲೆ ತುಪ್ಪ ಎಲ್ಲ ಹಾಕ್ಕೊಳ್ತಿದ್ದೀನಿ. 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಈಗ 3 ನಿಮಿಷ ಆಗುವಷ್ಟು ವಾಪಸ್ ಬೇಯಿಸ್ಕೊಳ್ಬೇಕು. 3 ನಿಮಿಷ ಆಗಿದೆ. ನಮ್ಮ ಬಿರಿಯಾನಿ ಕೂಡ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ರುಚಿ ರುಚಿಯಾದ ಪನ್ನೀರ್ ವೆಜ್ ಬಿರಿಯಾನಿ ರೆಡಿಯಾಗಿದೆ. ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗೋಣ. ಅಲ್ಲಿ ತನಕ ಬಾಯ್.